ಜಾಬ್ ಫ್ರಾಡ್ ಮಾಡೋರ ಈ ತರ ಫ್ರಾಡ್ ಮಾಡ್ತಾರಂತೂ ನನಗೂ ಗೊತ್ತಿರ್ಲಿಲ್ಲ. ಈ ಸ್ಕ್ಯಾಮ್ ನಿಮ್ ಜೊತೆನೂ ಆಗ್ಬಹುದು, ನಿಮ್ ರೊಕ್ಕನೂ ಹೋಗ್ಬಹುದು. ನಮಸ್ಕಾರ ರೀ, ನಾ ಕನೆಕ್ಟ್ ಕಿರಣ್ ಮಾತಾಡಿದೀನಿ. ಸೊ ರೀಸೆಂಟ್ ಆಗಿ ನನ್ನ ಒಬ್ಬ ಫಾಲೋವರ್ಸ್ ಗೆ ಈ ತರ ಮೆಸೇಜ್ ಬರ್ತೈತೆ, ಅಮೆಝಾನ್ ದಾಗ ಹೈರಿಂಗ್ ಆಗತೈತಿ, 30 ರಿಂದ 50 ಸಾವಿರ ರೂಪಾಯಿ ನಾವು ಸ್ಯಾಲರಿ ಕೊಡ್ತೇವೆ ಅಂತ ಹೇಳಿರ್ತಾರು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತಾ. ಮತ್ತ ಈ ಒಂದ್ ಮೆಸೇಜ್ ದಾಗ ಅವರ ಇಂಟರ್ವ್ಯೂ ಡೇಟ್ ಮತ್ತೆ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತಾರು. ಸೊ ಈ ತರ ಮೆಸೇಜ್ ಬಂದ್ರೆ ಬಹಳ ತರ ನಂಬ್ತಾರು. ಅಲ್ಲಿ ಹೋಗಿ ನನ್ನ ಫಾಲೋವರ್ಸ್ ಹೋಗಿ ಇಂಟರ್ವ್ಯೂ ಅಟೆಂಡ್ ಕೂಡ ಮಾಡ್ತಾರು. ಬಟ್ ಈಗ ಮೇನ್ಲಿ ಏನಾಗಿರುತ್ತೆ ಅಂದ್ರೆ ಅವರ ಪರ್ ಕ್ಯಾಂಡಿಡೇಟ್ ಇಂದ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ 5,000 ರೂಪಾಯಿ ಕಲೆಕ್ಟ್ ಮಾಡ್ತಿರ್ತಾರು. ಅವ್ರಿಗೆ ಇಲ್ಲಿ ಫ್ರಾಡ್ ಅಂತ ಅನ್ಸಕ್ ಸ್ಟಾರ್ಟ್ ಮಾಡತ್ತೆ. ಯಾಕಂದ್ರೆ ಅವ್ರದ್ದು ವೆಬ್ಸೈಟ್ ಕೂಡ ಯಾವ್ದು ಇರಂಗಿಲ್ಲ, ಕರೆಕ್ಟ್ ಆಗಿ ಕಂಪ್ನಿ ಅಲ್ಲಿ ಸೆಟಪ್ ಕೂಡ ಇರಂಗಿಲ್ಲ. ಇವರ ಫ್ರಾಡ್ ಅಂತ ಅನ್ಸಿದ್ಮೇಲೆ 5,000 ರೂಪಾಯಿ ಕೊಡಂಗಿಲ್ಲ. ಬಟ್ ಅವ್ರ ಬಹಳ ರೂಡ್ ಆಗಿ ಅವ್ರ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರು. ಆಮೇಲೆ ಇನ್ನೊಂದು ಲಾಸ್ಟ್ ಏನ್ ಹೇಳ್ತಾರ ಅಂದ್ರೆ ಅವ್ರ, ನೀವು ಸ್ಟಾರ್ಟಿಂಗ್ 2 ಪ್ರಾಜೆಕ್ಟ್ ಕೊಟ್ಟಿರ್ತೀವಿ, ಅಲ್ಲಿ ನಿಮ್ಗೆ 18,000 ರೂಪಾಯಿ ಪರ್ ಮಂತ್ ಸಿಗತ್ತಂತ. ಅದು ಯಾವಾಗ ರೊಕ್ಕ ಅಮೌಂಟ್ ಪೇ ಮಾಡಿದ್ಮೇಲೆ, ಟ್ರೈನಿಂಗ್ ಕೊಟ್ಮೇಲೆ ಈ ತರ ನಿಮ್ಗೆ ಅಮೌಂಟ್ ಸಿಗ್ತೈತೆ ಅಂತ ಹೇಳ್ತಾರು. ಮೇನ್ ಪಾರ್ಟ್ ಏನಂದ್ರೆ ಸ್ಟಾರ್ಟಿಂಗ್ ಹೇಳಿರ್ತಾರು 30 ರಿಂದ 50,000 ರೂಪಾಯಿ ಕೊಡ್ತೇವೆ ಅಂತ. ಈಗ ನೋಡಿದ್ರೆ 18,000 ರೂಪಾಯಿ ನಿಮ್ಗೆ ಅರ್ನ್ ಮಾಡ್ಕೋಬಹುದು ಅಂತ ಹೇಳಿರ್ತಾರು. ಮತ್ತೆ ಇವ್ರ ಬೇರೆ ಕ್ಯಾಂಡಿಡೇಟ್ ಜೊತೆ ಮಾತಾಡಕ ಕೊಡಾಕ ಬಿಡ್ತಿರ್ಲಿಲ್ಲ. ಒಂದು ತಿಳ್ಕೊಡಿ, ಮಾರ್ಕೆಟ್ ದಾಗ ಈ ತರ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಹಳ ಫ್ರಾಡ್ ಆಗತ್ತವು. ವಾಟ್ಸ್ಆಪ್ ದಾಗ ನಿಮ್ಗೆ ಮೆಸೇಜ್ ಬರ್ತಿರ್ತಾವ, ಇಲ್ಲ ಎಲ್ಲರೂ ನೋಡಿರ್ತೀರಿ. ಅವ್ರಿಗೆ ಡೈರೆಕ್ಟ್ ಆಗಿ ರೊಕ್ಕ ಕೊಡಕ್ ಹೋಗ್ಬೇಡ್ರಿ, ಅವಾಯ್ಡ್ ಮಾಡ್ರಿ. ನಿಮ್ಗೆ ಏನಾದ್ರು ವರ್ಕ್ ಫ್ರಮ್ ಹೋಮ್ ಕೆಲಸ ಬೇಕಂದ್ರೆ ನಿಮ್ ಕಡೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಗೂಗಲ್ ಮತ್ತೆ ಯೂಟ್ಯೂಬ್ ದಾಗ ಫ್ರೀ ಕೋರ್ಸಸ್ ಅವೈಲೇಬಲ್ ಇರ್ತಾವೆ. ನಿಮ್ಗೆ ಏನಾದ್ರು ಆ ವಿಡಿಯೋಸ್ ಲಿಂಕ್ ಬೇಕಂದ್ರೆ ನಾನು ನಿಮ್ ಜೊತೆ ಕಳಿಸ್ತೀನಿ. ಬಟ್ ನೀವು ಈ ವಿಡಿಯೋನ ಮಿನಿಮಮ್ 10 ಜನಕ್ಕೆ ಶೇರ್ ಮಾಡಬೇಕು. ಹಂಗ ನನಗೂ ಶೇರ್ ಮಾಡ್ರಿ. ಮತ್ತೆ ಕೋರ್ಸ್ ಲಿಂಕ್ ಅಂತ ಮೆಸೇಜ್ ಟೈಪ್ ಮಾಡ್ರಿ.